ನಿಷೇಧಿತ ಇ ಸಿಗರೇಟ್ ಹುಕ್ಕಾ ಫ್ಲೇವರ್ ಫಾರಿನ್ ಸಿಗರೇಟ್ ಮಾರಾಟ ಮಾಡತಕ್ಕಂಥ ಓರ್ವ ವ್ಯಕ್ತಿಯನ್ನ ಬಂಧಿಸಲಾಗಿದೆ. ಇದು ಬಾಣಸ್ವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ. ಇದು ಕೂಡ ಇದನ್ನ ಮಾದಕ ದ್ರವ್ಯ ನಿಗ್ರಹ ದಳದ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಕೈಗೊಂಡಿರತಕ್ಕಂಥದ್ದು. ಇಲ್ಲಿ 201 ಇ ಸಿಗರೇಟ್, 297 ಹುಕ್ಕಾ ಫ್ಲೇವರ್, 6 ವಿದೇಶಿ ಸಿಗರೇಟ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಒಟ್ಟು ಮೌಲ್ಯ ಸುಮಾರು 70,000 ರೂಪಾಯಿ. ಇದಾಗಿರ್ತಕ್ಕಂಥದ್ದು HRBR ಲೇಔಟ್ನಲ್ಲಿ 23/5 ಮೇ 23ರಂದು ಇದು ದಾಳಿಯನ್ನು ಕೈಗೊಳ್ಳಲಾಗಿದ್ದು, ಈ ಅಂಗಡಿಯಲ್ಲಿ ಇಷ್ಟು ಎಲ್ಲ ನಿಷೇಧಿತವಾಗಿರ್ತಕ್ಕಂತಹ ಸಾಧನ ಸಲಕರಣೆಗಳು, ತಂಬಾಕು ಪದಾರ್ಥಗಳು ಇಲ್ಲಿ ಸಿಕ್ಕಿದ್ದಾವೆ. ಇದರಲ್ಲಿ ಓರ್ವ ವ್ಯಕ್ತಿಯನ್ನು ಬಂಧಿಸಲಾಗಿದೆ. ಆರೋಪಿ ಏನಿದ್ದಾನೆ ಆತ ಅಲ್ಲಿ ಆ ಅಂಗಡಿಯನ್ನು ನಡೆಸ್ತಾ ಇರ್ತಕ್ಕಂಥವನು. ಇನ್ನು ಓನರ್ ಇನ್ನೂ ಸಿಕ್ಕಿಲ್ಲ, ಅವನಿಗೆ ಪತ್ತೆ ಹಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದೇ ರೀತಿ ಸಿಸಿಬಿಯ ಮಾದಕ ದ್ರವ್ಯ ನಿಗ್ರಹ ದಳದವರ ಪೊಲೀಸರು ಹೊರ ರಾಜ್ಯದ 2 ವ್ಯಕ್ತಿಗಳನ್ನು ಬಂಧಿಸಿ ಅವರಿಂದ 1 kg 200 ಗ್ರಾಂ ಗಾಂಜಾ, 220 ಗ್ರಾಂ ಹೈಡ್ರೋ ಗಾಂಜಾ, 2 ಐಫೋನ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇದರ ಮೌಲ್ಯ ಸುಮಾರು 13 ಲಕ್ಷ ಅಂತ ಹೇಳಿ ಅಂದಾಜಿಸಲಾಗಿದೆ. ಇದು ಆಗಿರ್ತಕ್ಕಂಥದ್ದು ಸಂಪಿಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಪಾರ್ಟ್ಮೆಂಟ್ ಒಂದರಲ್ಲಿ ಮೇ 28ರಂದು ಈ ದಾಳಿಯನ್ನು ಕೈಗೊಂಡು ಸಿಸಿಬಿಯ ಪೊಲೀಸರು 1 kg 200 ಗ್ರಾಂ ಗಾಂಜಾ ಮತ್ತು 220 ಗ್ರಾಂ ಹೈಡ್ರೋ ಗಾಂಜಾ ಜೊತೆಗೆ ಒಂದು ತೂಕದ ಯಂತ್ರ ಮತ್ತು 2 ಐಫೋನ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. 13 ಲಕ್ಷ ಮೌಲ್ಯ ಆಗಿರ್ತಕ್ಕಂಥದ್ದು. 2 ಆರೋಪಿಗಳು ಇದರಲ್ಲಿ ಬಂಧಿತರಾಗಿದ್ದು, ಆ 2 ಆರೋಪಿಗಳು ಕೂಡ ಕೇರಳ ಮೂಲದವರಾಗಿದ್ದಾರೆ. ಒಬ್ಬ ಇಲ್ಲಿ BBAಯನ್ನು ಮುಗಿಸ್ಕೊಂಡಿದ್ದರೆ, 2 ಕೂಡ BBA ಮುಗಿಸ್ಕೊಂಡು ಇಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಕೆಲಸ ಮಾಡ್ತಾ ಇದ್ದು, ಜೊತೆಗೆ ಇದನ್ನು ಮಾಡ್ತಾ ಇರ್ತಕ್ಕಂಥದ್ದು ಕಂಡುಬಂದಿದೆ.